ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು 3 ಬಗೆಯ ದಿಢೀರ್ ಸ್ನಾಕ್ಸ್ ಅಥವಾ ಇನ್ಸ್ಟೆಂಟ್ ಸ್ನಾಕ್ಸ್ ನ ಮಾಡುವ ವಿಧಾನ ನೋಡೋಣ. ಮೊದಲನೇದಾಗಿ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ಅದಕ್ಕೆ 1/4 ಕಪ್ ಅಕ್ಕಿ ಹಿಟ್ಟು, 3/4 ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, 3/4 ಚಮಚ ಕೆಂಪು ಮೆಣಸಿನ ಪುಡಿ, 1/4 ಚಮಚ ಇಂಗು, ಅರ್ಧ ಚಮಚ ಓಮದ ಕಾಳು, 1/4 ಚಮಚ ಅಡಿಗೆ ಸೋಡಾ, ಬೇಕಿದ್ದರೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಬಹುದು. ಇದನ್ನೆಲ್ಲ ಚೆನ್ನಾಗಿ ಮೊದಲು ಕಲಸ್ಕೊಳ್ಬೇಕು. ಆ ನಂತರ 1 ಕಪ್ ಆಗುವಷ್ಟು ನೀರನ್ನ ಸ್ವಲ್ಪನೇ ನೋಡ್ಕೊಂಡು ಹಾಕಬೇಕು. ಯಾಕಂದ್ರೆ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕಿದು, ತುಂಬಾ ನೀರಾಗಿ ಮಾಡಬಾರ್ದು. ಸ್ವಲ್ಪ ದಪ್ಪಕ್ಕೆ ಹೀಗೆ ಗಂಟೆ ಇಲ್ಲದಂತೆ ಕಲಸಿಟ್ಕೊಂಡು ಇದಕ್ಕೆ ಬಾಳೆಕಾಯಿನ ಹಾಕಬೇಕು. ಬಾಳೆಕಾಯಿನ ಒಂದು 15 ನಿಮಿಷ ಮೊದಲೇ ಸಿಪ್ಪೆನ ತೆಗೆದು ಹೀಗೆ ತೆಳ್ಳಗೆ ಹೆಚ್ಚಿ ಅದನ್ನ ನೀರಿಗೆ ಹಾಕಿ ನೆನೆಸಿ ಇಟ್ಟಿದೆ, ಕಪ್ಪಾಗಬಾರ್ದು ಅಂತ. ಅದನ್ನ ಈಗ ಈ ಹಿಟ್ಟಿನಲ್ಲಿ ಅದ್ಕೊಳ್ಬೇಕು. ಅದು ಚೆನ್ನಾಗಿ ಆ ಹಿಟ್ಟಿನ ಕೋಟಿಂಗ್ ಕೊಡಬೇಕು. ನಾವು ಹೇಗೆ ಬೇರೆ ಪಕೋಡ ಎಲ್ಲ ಮಾಡ್ತೇವೆ ಅದೇ ತರ ಆ ಕಡಲೆ ಹಿಟ್ಟಿನ ಕೋಟಿಂಗ್ ಚೆನ್ನಾಗಿ ಕೊಟ್ಟು ಆ ಬಾಳೆಕಾಯಿನ ಬಿಸಿ ಎಣ್ಣೆಗೆ ಹೀಗೆ ಬಿಡಬೇಕು. ಬಿಸಿ ಎಣ್ಣೆಯಲ್ಲಿ ಇದನ್ನ ಕರಿಬೇಕು. ಉರಿ ಮಧ್ಯಮದಲ್ಲಿ ಇರಲಿ. ಚೆನ್ನಾಗಿ ಇದನ್ನ 2 ಕಡೆ ತಿರುವಿ ಹಾಕಿ ಬೇಯೋ ತನಕ, ಕ್ರಿಸ್ಪಿ ಆಗೋ ತನಕ ಕರಿಬೇಕು. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಎಕ್ಸ್ಟ್ರಾ ಎಣ್ಣೆ ಏನಾದ್ರೂ ಇದ್ರೆ ಅದು ಹೀರ್ಕೊಳ್ತದೆ. ಚಹಾ ಸಮಯದಲ್ಲಿ ದಿಢೀರಾಗಿ ಇದನ್ನ ಮಾಡ್ಕೊಳ್ಬಹುದು. ಮಾಡೋದು ತುಂಬಾ ಸುಲಭ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಚ್ಚಾಗಿ ಮನೆಯಲ್ಲೇ ಇರ್ತದೆ. ಇದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಐಟಮ್ ಏನಂತ ನೋಡೋಣ. ನಾನಿಲ್ಲಿ ತುಂಬಾ ಲೈಟ್ ಸ್ನಾಕ್ ಇದು ಚುರುಮುರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಚುರುಮುರಿಯನ್ನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾನು ತುಂಬಾ ಸಿಂಪಲ್ ಆದ ಒಂದು ವಿಧಾನ ತೋರಿಸ್ತಾ ಇದ್ದೇನೆ. 3 ಕಪ್ ಮಂಡಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೆಂಪು ಮೆಣಸಿನ ಪುಡಿ, ಅದು ಕೂಡ ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕಬಹುದು. ನಾನೊಂದು ಅರ್ಧ ಚಮಚ ಹಾಕಿದ್ದೀನಿ. ಇದನ್ನ ಮೊದಲು ಹೀಗೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸಿ ಆದ್ಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಈರುಳ್ಳಿನ ತಗೊಂಡಿದ್ದೇನೆ. ಅದನ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಹಾಗೇನೆ 1 ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋದು, 1 ಕ್ಯಾರೆಟ್ನ ತುರಿದು ಹಾಕಿದ್ದೇನೆ. ಮತ್ತೆ ಕಾಂಗ್ರೆಸ್ ಕಡಲೆ ಬೀಜ ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೇನೆ. ಹಾಗೇನೆ 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಸೇವ್ ಬರ್ತದಲ್ಲ, ಭುಜಿಯಾ ಅಂತ ನಾವು ಹೇಳ್ತೀವಲ್ಲ, ಅದು ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೇನೆ. ಹಾಕಿದ್ರೆ ತಿನ್ನುವಾಗ ಕ್ರಂಚಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಹೀಗೆ ಕಲ್ಸ್ಕೊಂಡು ಆದ ಮೇಲೆ ಇದಕ್ಕೆ ಸ್ವೀಟ್ ಚಟ್ನಿ, ಇದನ್ನ ಖರ್ಜೂರ ಮತ್ತೆ ಬೆಲ್ಲ, ಹುಣಸೆಹಣ್ಣು ಹಾಕಿ ಮಾಡಿರುವಂತದ್ದು, 1-2 ಸ್ಪೂನ್ ಹಾಕಿದ್ದೇನೆ. ಬಟ್ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ. ಸ್ವೀಟ್ ಚಟ್ನಿ ಆಪ್ಷನಲ್ ಅದು. ಕೊನೆಯಲ್ಲಿ 1 ದೊಡ್ಡ ಚಮಚ ಆಗುವಷ್ಟು ನಿಂಬೆ ರಸ ಕೂಡ ಹಿಂಡ್ಕೊಂಡಿದ್ದೇನೆ. ಈ ಸ್ನಾಕ್ ಏನಂದ್ರೆ ನಾವು ತಿನ್ನೋದಕ್ಕೆ ಇಮಿಡಿಯೇಟ್ಲಿ ಮುಂಚೆ ಮಾಡ್ಕೊಳ್ಬೇಕು. ತುಂಬಾ ಕಲಸಿ ಆದ್ಮೇಲೆ ತುಂಬಾ ಹೊತ್ತು ಇಟ್ರೆ ಅದು ಮೆತ್ತಗಾಗ್ತದೆ, ಆ ಕ್ರಂಚಿನೆಸ್ ಇರೋದಿಲ್ಲ. ಹಾಗಾಗಿ ಮತ್ತೆ ಇದು ತಕ್ಷಣ ಮಾಡ್ಕೊಳ್ಬಹುದು. 5 ನಿಮಿಷನೂ ಕೂಡ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡ್ರೆ 5 ನಿಮಿಷ ಸಾಕಾಗ್ತದೆ ಮಾಡ್ಲಿಕ್ಕೆ. ತಿನ್ಲಿಕ್ಕೂ ಚೆನ್ನಾಗಿರ್ತದೆ ಮತ್ತೆ ತುಂಬಾ ಲೈಟ್ ಆಗಿ ಇರ್ತದೆ. ಇದನ್ನು ಕೂಡ ನೀವು ಟೀ ಟೈಮ್ ಅಲ್ಲಿ ಮಾಡ್ಕೊಂಡು ತಿನ್ಬಹುದು ಮತ್ತೆ ಸರ್ವ್ ಮಾಡಬಹುದು. ಮೇಲ್ಗಡೆ ಮತ್ತೆ ಸ್ವಲ್ಪ ಸೇವ್ನ ಅಲಂಕಾರಕ್ಕೆ ಅಂತ ಹಾಕ್ತಾ ಇದ್ದೇನೆ. ಈಗ 3ನೇ ತಿಂಡಿ ಏನಂತ ನೋಡೋಣ. ಇದು ಕಾಂಗ್ರೆಸ್ ಕಡಲೆ ಬೀಜ. ಮಾಡೋದು ತುಂಬಾ ಸುಲಭ. ಮಸಾಲೆ ಪೀನಟ್ಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ಮೊದಲು ಶೇಂಗಾ ಬೀಜನ ನಾವು ಹುರ್ಕೊಳ್ಬೇಕು. ಎಣ್ಣೆ ಹಾಕದೇನೆ ಹುರಿಬೇಕು. 2 ಕಪ್ ಆಗುವಷ್ಟು ಶೇಂಗಾ ಬೀಜ ಇದೆ. ಮಧ್ಯಮ ಉರಿಯಲ್ಲಿ ಅದು ಕಪ್ಪಗಾಗದೆ ಇರೋ ಹಾಗೆ ಚೆನ್ನಾಗಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸರಿಯಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನ ರೋಸ್ಟ್ ಮಾಡ್ಕೊಂಡು ನಂತರ ನಾವು ಇದನ್ನ ಕೈಯಿಂದನೇ ಹಿಸುಕಿ ಅಥವಾ ಒಂದು ಬಟ್ಟೆ ಮಧ್ಯದಲ್ಲಿ ಇಟ್ಕೊಂಡು ಅದರ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತಕ್ಕೊಳ್ಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ಕೈಯಲ್ಲೇ ಇದನ್ನ ಹೀಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಯಾವ ಮೆಥಡ್ ನಿಮ್ಗೆ ಸುಲಭ ಅನಿಸ್ತದೆ ಆ ಮೆಥಡ್ ಉಪಯೋಗಿಸಿ ಅದರ ಸಿಪ್ಪೆನ ತೆಗಿಬಹುದು. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಹೀಗೆ ಹಿಸುಕಿ ಅದರ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಹೀಗೆ ಬೀಜನ 2 ಮಾಡ್ಕೊಳ್ಬೇಕು, ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಸೊ ಬೀಜ ರೆಡಿ ಆಗಿದೆ. ಈಗ ಕ್ವಿಕ್ ಆಗಿ ಒಂದು ಒಗ್ಗರಣೆ ಕೊಟ್ಟು ನೋಡೋಣ. 1 ಚಮಚ ಎಣ್ಣೆನ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಒಂದು 20-25 ಕರಿಬೇವಿನ ಎಲೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಯಾಕಂದ್ರೆ ಅದು ಕ್ರಿಸ್ಪಿ ಆಗ್ಬೇಕು, ಆದ್ರೆ ಕಲರ್ ಚೇಂಜ್ ಆಗಬಾರ್ದು. ಹಾಗಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಇಂಗು, 1/4 ಚಮಚ ಆಗುವಷ್ಟು ಅರಿಶಿನ, ಒಂದು ಅರ್ಧ ಚಮಚ ಆಗುವಷ್ಟು ಕೆಂಪು ಮೆಣಸಿನ ಪುಡಿ, ಹಾಗೇನೆ ಕಾಳುಮೆಣಸಿನ ಪುಡಿ ಕೂಡ ಹಾಕಿದ್ದೇನೆ, ಒಂದು ಅರ್ಧ ಚಮಚ. ನೀವು ನಿಮ್ಮ ರುಚಿಗೆ ಮತ್ತೆ ಖಾರಕ್ಕೆ ಅನುಗುಣವಾಗಿ ಇವುಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ಬಹುದು ಮೆಜರ್ಮೆಂಟ್. ಈಗ ನಾವು ಡ್ರೈ ರೋಸ್ಟ್ ಮಾಡಿ ಸ್ಪ್ಲಿಟ್ ಮಾಡಿ ಇಟ್ಟಿದ್ವಲ್ಲ ಶೇಂಗಾ ಬೀಜ, ಅದನ್ನ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿದ್ದೇನೆ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಒಂದು 2 ನಿಮಿಷ ಹೀಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಮಸಾಲೆ ಆವಾಗ ಚೆನ್ನಾಗಿ ಹಿಡ್ಕೊಳ್ತದೆ ಶೇಂಗಾ ಬೀಜಕ್ಕೆ. ಇದಾದ ನಂತರ ಇದನ್ನ ಬೇರೆ ಒಂದು ಪಾತ್ರೆಗೆ ಪುನಃ ಹಾಕಿ ಸ್ವಲ್ಪ ಅದನ್ನ ತಣಿಲಿಕ್ಕೆ ಬಿಟ್ಟು ನಂತರ ನಾವು ಇದರಲ್ಲಿ ಮಧ್ಯದಲ್ಲಿ ಕರಿಬೇವಿನ ಎಲೆ ಇದೆಯಲ್ಲ ಹುರಿದಿಟ್ಟಿರೋದು, ಅದನ್ನೆಲ್ಲ ಕೈಯಲ್ಲಿ ಕ್ರಶ್ ಮಾಡಿ ನಾವು ಪುಡಿ ಮಾಡ್ಕೊಳ್ಬೇಕು. ಆಗ ತಿನ್ಲಿಕ್ಕೆ ಚೆನ್ನಾಗಿರ್ತದೆ, ಆ ಕರಿಬೇವಿನ ಫ್ಲೇವರ್ ಕೂಡ ಬರ್ತದೆ, ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಹೀಗೆ ಕೈಯಲ್ಲಿ ಹುರಿದ ಕರಿಬೇವಿನ ಎಲೆನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇಷ್ಟೇ, ಇದು ಕೂಡ ತುಂಬಾ ಸುಲಭ. ನಾನು ತೋರಿಸಿರೋ 3 ಸ್ನಾಕ್ಸ್ ಐಟಮ್ ತುಂಬಾನೇ ಸುಲಭ ಮಾಡೋದು, ಬೇಗ ಆಗ್ತದೆ. ಬಾಳೆಕಾಯಿ ಬಜ್ಜಿ, ಚುರುಮುರಿ ಮತ್ತೆ ಕಾಂಗ್ರೆಸ್ ಕಡಲೆ ಬೀಜ 3 ಕೂಡ ಹಾಗೆ. ನೀವೆಲ್ಲರೂ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ಕೆಲವೊಮ್ಮೆ ನಮ್ಗೆ ಎಷ್ಟೊಂದು ಇನ್ಸ್ಟೆಂಟ್ ಸ್ನಾಕ್ಸ್ ಮಾಡ್ಲಿಕ್ಕೆ ಬರ್ತದೆ, ಆದ್ರೆ ಕೆಲವೊಮ್ಮೆ ಏನ್ ಮಾಡ್ಬೇಕು ಅಂತ ಪಕ್ಕನೆ ಹೊಳೆಯೋದಿಲ್ಲ, ತೋಚೋದಿಲ್ಲ. ಹಾಗಾಗಿ ನಾನಿಲ್ಲಿ 3 ಇನ್ಸ್ಟೆಂಟ್ ಸ್ನಾಕ್ಸ್ ನ ಕಂಬೈನ್ ಮಾಡಿ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.